ಕ್ರಿಸ್ಟಲ್ ಕ್ಲೆನ್ಸಿಂಗ್ ಅಂದ್ರೇ ಗೊತ್ತಿಲ್ಲ. ಕ್ರಿಸ್ಟಲ್ ಕ್ಲೆನ್ಸಿಂಗ್ ಯಾಕೆ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಕ್ರಿಸ್ಟಲ್ ಕ್ಲೆನ್ಸಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಅಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ನಾನು ಈ ಕ್ರಿಸ್ಟಲ್ ವಿಯರ್ ಮಾಡಿದ್ದೀನಲ್ವಾ, ಇದು ಏನು ಮಾಡಿರುತ್ತೆ, ಅವರ ಪ್ರೊಟೆಕ್ಟ್ ಮಾಡುತ್ತೆ, ಅಥವಾ ನಮ್ಮ ನೆಗೆಟಿವಿಟಿ ಇದು ಮಾಡುತ್ತೆ, ಅಥವಾ ಆಕ್ಸಿಡೆಂಟ್ಸಿಂದ ಪ್ರಿವೆಂಟ್ ಮಾಡುತ್ತೆ. ಸೊ ನಮ್ಮ ಮೈಂಡನ್ನ ಕಾಮ್ ಮಾಡುತ್ತಲ್ವ. ಸೊ ಯಾವಾಗ ಇದು ನನ್ನಲ್ಲಿರ್ತಕ್ಕಂಥ ನೆಗೆಟಿವಿಟಿನ ಅಬ್ಸರ್ವ್ ಮಾಡಿ ನಮಗೊಂದು ಅವರನ್ನು ಪ್ರೊಟೆಕ್ಟ್ ಮಾಡಿರುತ್ತಲ್ವ, ಈ ನೆಗೆಟಿವಿಟಿ ಇದರಲ್ಲಿ ಫಿಲ್ ಆಗಿರುತ್ತೆ. ಆ ಹೊರಗಡೆ ತೆಗೆಯೋ ಪ್ರಾಸೆಸ್ನೇ ನಾವು ಕ್ಲೆನ್ಸಿಂಗ್ ಅಂತ ಕರಿತೀವಿ. ಯಾಕೆ ಕ್ಲೆನ್ಸ್ ಮಾಡಬೇಕು? ಎವ್ರಿಡೇ ಆಗಿರ್ಬೋದು, ಅವಾಗವಾಗ ಆಗಿರ್ಬೋದು. ಯಾಕೆ ಅಂದರೆ, ಇಟ್ಸ್ ಲೈಕ್ ಸ್ಟೋರೇಜ್. ಒಂದು ಸರಿ ನಮ್ಮ ಮೊಬೈಲಲ್ಲಿ ಆಗಿರ್ಬೋದು, ನಮ್ಮ ತಲೆಯಲ್ಲಾಗಿರ್ಬೋದು, ಏನೇ ಒಂದು ಸ್ಟೋರ್ ಆಯಿತು ಅಂತಂದರೆ ಇನ್ನಷ್ಟು ಅದ್ರ ಒಳಗಡೆ ಫಿಲ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಏನು ಮಾಡಬೇಕು, ಅದಕ್ಕೋಸ್ಕರ ನಾವು ಕ್ಲೆನ್ಸಿಂಗ್ ಅಂತ ಮಾಡ್ತೀವಿ. ಓಕೆನಾ? ಸೊ ಈ ಕ್ರಿಸ್ಟಲ್ಗೆ ಎವ್ರಿಡೇ ನಾವು ಕ್ಲೆನ್ಸಿಂಗ್ ಮಾಡೋದ್ರಿಂದ ನಮ್ಮ ಅಫರ್ಮೇಟಿವ್ಸ್ ಆಗಿರ್ಬೋದು, ನಮ್ಮ ಡಿಸೈರ್ಸ್ ಆಗಿರ್ಬೋದು, ಎವ್ರಿಡೇ ನಾವು ಫಿಲ್ ಮಾಡ್ತಾ ಹೋಗ್ಬೋದು. ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಮ್ಯಾಕ್ಸಿಮಮ್ ನೆಗೆಟಿವಿಟಿ ಇದ್ದರೆ ಅದನ್ನು ಎವ್ರಿಡೇ ತೆಗಿತಾ ಇರುತ್ತೆ. ನಾವು ಕ್ಲೆನ್ಸ್ ಮಾಡ್ದಂಗೆಲ್ಲ ಇನ್ನೂ ಮ್ಯಾಕ್ಸಿಮಮ್ ತೆಗಿತಾನೆ ಇರುತ್ತೆ. ಸೊ ನಿಮಗೆ ರಿಸಲ್ಟ್ ಇನ್ನೂ ಫಾಸ್ಟಾಗಿ ಬರುತ್ತೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ, ಅವಾಗವಾಗ ಕ್ರಿಸ್ಟಲ್ಸ್ನ ಈ ಥರ ಮಾಡಿದಾಗ ಒಂದಕ್ಕೊಂದು ರಬ್ ಆಗುತ್ತೆ. ಕ್ರಿಸ್ಟಲ್ಸು ರಬ್ ಆಗಿ ಏನಾಗುತ್ತೆ, ಸ್ಮಾಲ್ ಮಾಲಿಕ್ಯುಲರ್ ಅಮೌಂಟ್ ಆಫ್ ಪೌಡರ್ ಫಾರ್ಮೇಷನ್ ಆಗಿ ಕೈ ಕೆಳಗಡೆ ಬೀಳುತ್ತೆ. ಅದು ನಮ್ಮ ಬ್ಲಡ್ ವೆಸಲ್ಸ್ ಆಗಿರ್ಬೋದು, ಸ್ವೆಟ್ಟಿಂಗ್ ಗ್ಲ್ಯಾಂಡ್ಸಿಂದ ಒಳಗಡೆ ಹೋಗಿ ಬ್ಲಡ್ಸಿಗೆ ಕನೆಕ್ಟ್ ಆಗಿ ಅದು ನಮ್ಮ ಆರಣ ಅಥವಾ ನಮ್ಮ ಬ್ರೈನಿಗೆ ಕನೆಕ್ಟ್ ಆಗುತ್ತೆ. ಆ ಬ್ರೈನಿಗೆ ಕನೆಕ್ಟ್ ಆಗೋದ್ರಿಂದ ನಮಗೆ ಈ ಒಂದು ಫ್ರೀಕ್ವೆನ್ಸಿ ಇರುತ್ತಲ್ವ, ನಮ್ಮ ಬಾಡಿನಲ್ಲಿ ಯಾವ ಫ್ರೀಕ್ವೆನ್ಸಿ ಡೌನ್ ಆಗಿರುತ್ತವಲ್ಲ ಅವಾಗ ಅದು ಬ್ಯಾಲೆನ್ಸ್ ಮಾಡುತ್ತೆ. ಇದೇ ರೀತಿಯೇ ಕ್ರಿಸ್ಟಲ್ಸ್ ವರ್ಕ್ ಆಗೋದು.